ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಆರ್ಎಸ್ಎಸ್ 100 ವರ್ಷದ ವಾರ್ಷಿಕೋತ್ಸವದ ನಗರದಲ್ಲಿ ಪಥ ಸಂಚಲನ. ಚಳ್ಳಕೆರೆ ನಗರದಲ್ಲಿಂದು ಆರ್ಎಸ್ಎಸ್ ಆರಂಭವಾಗಿ 100 ವರ್ಷಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆ ಶತಮಾನೋತ್ಸವದ ಸವಿನೆನಪಿಗಾಗಿ ಚಳ್ಳಕೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ನಡೆಸಿತ್ತು. ಪ್ರಾಂತ ಪ್ರಮುಖರಾದ ಕೃಷ್ಣ ಪ್ರಸಾದ್ ಅವರು ಪಥ ಸಂಚಲನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸತತ 100 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ದೇಶಕ್ಕೆ ಅಪಾಯ ಬಂದೊದಗಿದ ಸ್ಥಿತಿಯಲ್ಲಿ ಚಂಡಮಾರುತ ಮುಂತಾದ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಸಿಲುಕಿದ ಬಡ ಜನರ ಸಹಾಯಕ್ಕಾಗಿ ಕಾರ್ಯನಿರ್ವಹಿಸಿದೆ. ದೇಶದಲ್ಲಿ ಪ್ರಮುಖ ಘಟನೆಯೊಂದರಲ್ಲಿ ಜನರ ರಕ್ಷಣೆಗಾಗಿ ನಿಂತಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಎದೆಗುಂದದೆ ರಾಷ್ಟ್ರ ಪ್ರೇಮಕ್ಕಾಗಿ ಹಗಲಿರುಳು ಶ್ರಮಿಸಿದ್ದ ಮಹನೀಯರು ಆರ್ಎಸ್ಎಸ್ನಲ್ಲಿ ಇದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಸಂಘಟನೆಯು ದೇಶದ ಭದ್ರತೆಗೆ ಹಾಗೂ ಸಾಮಾಜಿಕ ಭದ್ರತೆಗೆ ಪೂರಕವಾದ ಅಂತಹ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಸಂಘಟನೆಯನ್ನು ಬಲಪಡಿಸಿ ರಾಷ್ಟ್ರ ಸೇವೆಗೆ ಮೀಸಲಿಟ್ಟಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಆರ್ಎಸ್ಎಸ್ ಮುಖಂಡರುಗಳು ಭಾಗಿಯಾಗಿದ್ದರು. ವಿವಿಧ ಬೇಡಿಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಪ್ರತಿಭಟನೆ. ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ನೌಕರರು. ಮಂಡ್ಯದ ನಗರಸಭೆ ಮುಂಭಾಗ ಪ್ರೊಟೆಸ್ಟ್. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಸೂಚನೆಯಂತೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ತರಬೇಕು. ನಗದು ರಹಿತ ಚಿಕಿತ್ಸೆ ಪೌರ ಕಾರ್ಮಿಕರಿಗೆ ಸಿಗಬೇಕು. ಹೀಗೆ 10 ಹಲವು ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನಾಕಾರರ ಒತ್ತಾಯ. ವರದಿ ಗಿರೀಶ್, NKS TV4 ಮಂಡ್ಯ. ಸಾರ್ವಜನಿಕರಿಗೆ ಸಹಕಾರ ಕೊಟ್ಟು ಸಾರ್ವಜನಿಕರ ಕೆಲಸ ಮಾಡ್ತಾ ಕಪ್ಪು ಪಟ್ಟಿ ಧರಿಸ್ತಾ ಇದೀವಿ. ದಯವಿಟ್ಟು ಸರ್ಕಾರ ಸಂಬಂಧಪಟ್ಟವರು ನಮ್ಮ ಬಗ್ಗೆ ಗಮನ ಸೆಳೆಯಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ಮಾಧ್ಯಮದವರೆಲ್ಲ ಬಂದಿದ್ದೀರಿ. ನಮಗೂ ಕೂಡ ನಾವು ಸಂಘಕ್ಕೆ
ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು. ನಾವು ನಾವು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಸಂಘದ ಪರವಾಗಿ ಮಂಡ್ಯ ಜಿಲ್ಲೆ ಎಲ್ಲ ಮುನ್ಸಿಪಾಲ್ಟಿಗಳಲ್ಲೂ ಕೂಡ ನಮ್ಮ ಬೇಡಿಕೆ ದಿಢೀರ್ನ ಏನಂತ ಹೇಳಿ ಸರ್ಕಾರ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಸರ್ಕಾರ ಮಟ್ಟದಲ್ಲಿ ಹಲವಾರು ಬಾರಿ ಕೊಟ್ಟಿದ್ವಿ. ನಮ್ಮ ಬೇಡಿಕೆ ಅಂದರೆ ಮೊದಲನೇ ಬೇಡಿಕೆ RDPR ನೌಕರರು ಥರ ಗ್ರಾಮ ಪಂಚಾಯತಿ ನೌಕರರು ಥರ ನಮ್ಮನ್ನು ಸರ್ಕಾರ ನೌಕರರೆಂದು ಪರಿಗಣಿಸಬೇಕು ಅಂತ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ನಮಗೆ ಜಾರಿಗೆ ತರಬೇಕು. ನಗದು ರಹಿತ ಟ್ರೀಟ್ಮೆಂಟ್ ತರಬೇಕು ಪೌರ ಸೇವಾ ನೌಕರರಿಗೆ. ಪೌರ ಸೇವಾ ನೌಕರರಿಂದ ಪೌರ ಕಾರ್ಮಿಕನಿಂದ ಹಿಡಿದು ಕಮಿಷನರ್ವರೆಗೂ ಪೌರ ಸೇವಾ ನೌಕರರೇ. ಇವು ನಮಗೆಲ್ರಿಗೂ ಕೂಡ ಕ್ಯಾಶ್ಲೆಸ್, ಯಾಕಂದರೆ ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ನಗದು ರಹಿತ ಚಿಕಿತ್ಸೆ, ಗಾಳಿ ಬೆಳಕು ಬಿಸಿಲು ಎಲ್ಲ ಸಾಂಕೇತಿಕ ರೋಗಗಳಲ್ಲಿ ಆ ಕೋವಿಡ್ ಸಂದರ್ಭದಲ್ಲೆಲ್ಲ ಕೂಡ ನಾವು ಹೋರಾಟ ಮಾಡಿದ್ದೀವಿ. ನಮ್ಮ ಆರೋಗ್ಯವನ್ನು ಬಲಿ ಕೊಟ್ಟಿದ್ದೀವಿ, ಸಮಾಜದ ಆರೋಗ್ಯ ಕಾಪಾಡ್ತಾ ಇದ್ದೀವಿ. ನಮಗೆ ಜ್ಯೋತಿ ಸಂಜೀವಿನಿ ಕೊಡಿ ಅಂತ ನಮ್ಮ ಬೇಡಿಕೆ ಇಡ್ತಾ ಇದ್ದೀವಿ. ಆಮೇಲೆ ಮುಖ್ಯವಾಗಿ ಹೊಸದಾಗಿ ರೆಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಪೌರ ಕಾರ್ಮಿಕರುಗಳಿಗೆ ಸರ್ಕಾರ ನಗರಸಭೆಯಿಂದ ಸಂಬಳ ಕೊಡಿ ಅಂತ ಇದೆ. ಅಳಿಲು ಸೇವಾ ಬಳಗದ ವತಿಯಿಂದ ಯುಗಾದಿ ಕಾವ್ಯ ಸಂಭ್ರಮದ ಅಂಗವಾಗಿ ರಾಜ್ಯಮಟ್ಟದ ಯುಗಾದಿ ಕವಿಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏಪ್ರಿಲ್ 23ರಂದು ಬೆಳಗ್ಗೆ 10 ಗಂಟೆಗೆ ನಗರದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಅಧ್ಯಕ್ಷರಾದ ರವಿಕಿರಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕವಿಗಳ ಕವಿತೆಯನ್ನು ಪದ್ಯದ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುವುದು ಎಂದರು. ಜಿಲ್ಲಾ ಪಂಚಾಯಿತಿ ಆಡಳಿತ ಉಪ ಕಾರ್ಯದರ್ಶಿ ಎಂ ಬಾಬು ಕಾರ್ಯಕ್ರಮ ಉದ್ಘಾಟಿಸುವರು. ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸಲಿದ್ದು, ಸ್ಪಂದನ ಸಾಂಸ್ಕೃತಿಕ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷ ಸಾಹಿತಿ ಟಿ ಸತೀಶ್ ಜವರೇಗೌಡ ಆಶಯ ನುಡಿಗಳನ್ನಾಡುವರು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ತೋಟಗಾರಿಕೆ ಇಲಾಖೆಯ ರೇಖಾ KM, ಜನಪದ ವಿದ್ವಾಂಸ ಡಾಕ್ಟರ್ ಜೆ ರಾಜು ಗುಂಡಾಪುರ ಭಾಗವಹಿಸಲಿದ್ದು, ಸಾಲುಮರದ ನಾಗರಾಜು, ರೂಪಾ ಮಂಜುನಾಥ್, ಬಾಲಸುಬ್ರಹ್ಮಣ್ಯ, ಭಾನುಪ್ರಿಯ, ರಾಘವೇಂದ್ರ, ಚುಂಚಣ ಜಿ ಕಲ್ಲಾರೆಪುರ, ಕೃಷ್ಣಮೂರ್ತಿ, ಬಸವರಾಜು VL, ಚಂದ್ರಕಾಂತ SS, ಮಹೇಶ್, ರಾಜೇಂದ್ರ, ಜಯಸ್ವಾಮಿ, ಕೃಷ್ಣಮೂರ್ತಿ KM, ರಾಜು ಪುರಿಗಾಲಿ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು. ಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಬಾಲಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಇದ್ದರು. ವರದಿ ಗಿರೀಶ್, NKS TV4 ಮಂಡ್ಯ. ಉಪನ್ಯಾಸಕರ ತಂಡ ಆಗಿರ್ಬೋದು ಮತ್ತು ವಿವಿಧ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿತರೆಲ್ಲ ಸೇರಿಕೊಂಡು ಅಳಿಲು ಸೇವಾ ಬಳಗ ಅಂತ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಾಕಿ ಒಂದು ಸಮಾಜ ಮುಖಿಯಾಗಿ ಕಾರ್ಯಗಳನ್ನು ಮಾಡಬೇಕು ಅಂತ ನಾವು ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನವೆಂಬರ್ 1 ಮಾತ್ರ ಕನ್ನಡ ಸಾಹಿತ್ಯವನ್ನು ಉಳಿಸೋದಲ್ಲ, ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೀಬೇಕು ಅಂತ ಯುಗಾದಿ ಸಂಭ್ರಮ ಅಥವಾ ಯುಗಾದಿ ಕವಿಗೋಷ್ಠಿಯನ್ನು ರಾಜ್ಯ ಮಟ್ಟದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. KV ಶಂಕರಗೌಡ ಶತಮಾನೋತ್ಸವ ಭವನ, ಕರ್ನಾಟಕ ಸಂಘ ಈ ಸ್ಥಳದಲ್ಲಿ ದಿನಾಂಕ 23/4/2025ರಂದು ಇಲ್ಲಿ ಕವಿ ಸಮ್ಮೇಳನ ಆಯೋಜಿಸಲಾಗಿದೆ. ಎಲ್ಲ ಕವಿ ಮನಸ್ಸುಗಳು, ಕವಿ ಋಷಿಗಳು, ಎಲ್ಲ ಕನ್ನಡಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಕನ್ನಡ ಅಭಿಮಾನಿಗಳಿಗೆ ನಾವು ವಿಶೇಷವಾಗಿ ಆಹ್ವಾನವನ್ನು ನಾನು ಕೋರ್ತೀನಿ. ರಾಜ್ಯ ಸರ್ಕಾರ ದಪ್ಪಚರ್ಮ ಸರ್ಕಾರ. ಅವರಿಗೆ ಮಾನ ಮರ್ಯಾದೆ ಗೌರವ ಅನ್ನೋದು ಇಲ್ಲ. ಅವರಿಗೆ ಮುಂದೆ ಚುನಾವಣೆ ಬಂದರೆ ರಾಜ್ಯದ ಜನತೆ ಯಾವ ಕಾರಣಕ್ಕೂ ಆಶೀರ್ವಾದ ಮಾಡಲ್ಲ ಅಂತ ಅವರಿಗೆ ಗೊತ್ತಿದೆ. ಇನ್ನು ಇರತಕ್ಕಂತಹ ಕಾಲಾವಧಿಯಲ್ಲಿ ಎಷ್ಟು ಲೂಟಿ ಮಾಡಬಹುದು, ಎಷ್ಟು ಜನಗಳ ಮೇಲೆ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತು ಲೂಟಿ ಮಾಡಬಹುದು, ಎಷ್ಟು ಜನಗಳ ಮೇಲೆ ಹೊರೆ ಹೊರಿಸಬಹುದು, ಅದರ ಬಗ್ಗೆ ಗಮನ ಹರಿಸುತ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. JDS ರಾಜ್ಯ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ದೇವನಹಳ್ಳಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇಳೆ ಹೇಳಿಕೆ. ವರದಿ ಯಲಿಯೂರು ರಾಧಾಕೃಷ್ಣ, NKS TV4 ದೇವನಹಳ್ಳಿ. ರಾಜ್ಯ ಸರ್ಕಾರ ದಪ್ಪಚರ್ಮದ ಸರ್ಕಾರ,
ಅವ್ರಿಗೆ ಮಾನ ಮರ್ಯಾದೆ ಗೌರವ ಅನ್ನೋದು ಕಿಂಚಿತ್ತಿಲ್ಲ. ಅವ್ರಿಗೆ ಗೊತ್ತಿದೆ ಚುನಾವಣೆ ಬಂದರೆ ಯಾವ ಕಾರಣಕ್ಕೂ ಈ ರಾಜ್ಯದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಲ್ಲ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಗೊತ್ತಿದೆ. ಇನ್ನಿರ್ತಕ್ಕಂಥ ಕಾಲಾವಧಿಯಲ್ಲಿ ಎಷ್ಟು ಲೂಟಿ ಮಾಡ್ಬೋದು, ಎಷ್ಟು ಜನಗಳ ಮೇಲೆ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಬೋದು, ಎಷ್ಟು ಜನಗಳ ಮೇಲೆ ಹೊರೆಯನ್ನು ಹೊರಿಸ್ಬೋದು, ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಒಂದು ಕಡೆ, ಇನ್ನೊಂದು BBMP ಚುನಾವಣೆ ನಡಿಬೇಕಾಗಿದೆ. ಭಾಳಷ್ಟು ವರ್ಷಗಳಿಂದ ಇದೇ ರೀತಿ ಮುಂದೂಡಿಕೆ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಅವರಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಸರ್ಕಾರಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಈ ಸ್ಥಳೀಯ ಚುನಾವಣೆಗಳು ಎದುರಿಸ್ತಕ್ಕಂಥದ್ದಕ್ಕೆ 100ಕ್ಕೆ 100 ಫಲಿತಾಂಶ ಅವ್ರ ವಿರುದ್ಧವಾಗಿ ಬರುತ್ತೆ ಅನ್ನೋ ಭಯ ಇದೆ. ಹಾಗಾಗಿ 5 ವರ್ಷ ಆಗಿದೆ ಚುನಾವಣೆಗಳಾಗಿ ಎಲ್ಲ ಮಾಡಬೇಕಣ. ಸರ್ಕಾರ ಅವರ ಏನು ಕಾರ್ಯಕ್ರಮಗಳು. ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರ ಮತ್ತು ಮುಖಂಡರ ವಿವಿಧ ಸೇವೆ ಕಾರ್ಯಗಳ ಮೂಲಕ ಜನ್ಮದಿನಾಚರಣೆ ಅರ್ಥಪೂರ್ವವಾಗಿ ಆಚರಿಸಿದರು. ನಗರದಲ್ಲಿರುವ ಜಿಲ್ಲಾಸ್ಪತ್ರೆ ಹೆರಿಗೆ ವಾರ್ಡ್ ಬಳಿಯ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಅಗತ್ಯ ಉಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ಹಾಗೂ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಸೇವಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ವಿಜಯಕುಮಾರ ಚಂದಗಾಲು, ಮಹಿಳಾ ಸಮಿತಿ ಅಧ್ಯಕ್ಷೆ ಅಂಜನಾ, ಉಪಾಧ್ಯಕ್ಷೆ ನೀಲಾ, ಐಎಸ್ಸಿ ಸಮಿತಿ ಅಧ್ಯಕ್ಷ ಶ್ರೀಧರ್, ವಿಶ್ವದಲಿತ ಮಹಾಸಭಾ ರಾಜ್ಯಾಧ್ಯಕ್ಷ ಪೂರ್ಣಚಂದ್ರ, ಮಹಾನಗರ ನಗರಸಭಾ ಸದಸ್ಯ ಹರೀಶ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರುದ್ರಪ್ಪ, ವೀಣಾಶಂಕರ್, ಮದ್ದೂರು, ಹೊಂಬಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಿರೀಶ್, NKS TV4 ನ್ಯೂಸ್, ಮಂಡ್ಯ. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಇವತ್ತು 72ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಸೇರಿ ಇವತ್ತು ಮಂಡ್ಯ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಪಹಾರ ಕೊಡುವುದರ ಮೂಲಕ ಅವರಿಗೆ ಆಯುಷು ಮತ್ತು ಆರೋಗ್ಯ ಕೊಡಲಿ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಂಡು ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಒಳರೋಗಿಗಳಿಗೂ ಕೂಡ ಹಣ್ಣು ಹಂಪಲು ಹಂಚತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಅವ್ರಿಗೆ ಮತ್ತೆ ಇನ್ನೂ ಹೆಚ್ಚಿಗೆ ಅಧಿಕಾರ ಸಿಗಲಿ ಅಂತೇಳಿ ಭಗವಂತನ ಬೇಡ್ಕೊಂಡು ಮಾಡ್ತೀವಿ. ಸಂವಿಧಾನ ರಕ್ಷಕರು ಆದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತಿಳಿಸ್ತೇವೆ. ಅವರು ನೊಂದವರ ದಮನಿತರ ಪರವಾಗಿ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೋರಾಟವನ್ನು ಮಾಡಿಕೊಂಡು ದಲಿತರ, ಹಿಂದುಳಿದರ, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಸರ್ಕಾರದಲ್ಲಿ ವಹಿಸ್ತಾ ಇದ್ದಾರೆ. ಅವರಿಗೆ ಭಗವಾನ್ ಬುದ್ಧ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ, ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ನಾವು ಆ ಭಗವಾನ್ ಬುದ್ಧನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಅದು ಯಾರಿಗೆ ಬೆನ್ ತೋರಿಸ್ತಾರೋ ಈ ಕಡೆ ನೋಡಿ ಮೇಡಮ್, ಅವನ್ನೇ ಕಳಿಸ್ತೀರಲ್ಲಪ್ಪ. ಇರ್ಲಿ ಆಕೆ 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 ಕೊಡಿ. ಹಾಂ ಬನ್ನಿ ಬನ್ನಿ ಆಂಟಿ, ಗಂಜಿ ಕೊಡಿ. ಆಂಟಿ ಬನ್ನಿ, ಹಾಕು ವಿಜಯ್. ಆಯ್ತು, ಹಾಕಿ ಒಬ್ಬೊಬ್ರು. ನೀವು ಬೇಗ ಇರೋದು ಮೇಡಮ್, ಪಕ್ಕ ನಿಂತ್ಬೇಡಿ, ನಮಗೆ ಬೆನ್ ತೋರಿಸ್ಬೇಡಿ. ಹಾಕಿ ಮೇಡಮ್. ಹೋಗಿ ಮೇಡಮ್. ಓಕೆ ಮೇಡಮ್. ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಡಾಕ್ಟರ್ ಮಹದೇವಪ್ಪ ಕಿ
ಏನು ಮಾದೇವಪ್ಪರ ಬಗ್ಗೆ ಒಳ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡ್ತೇವೆ. ಭಗವಾನ್ ಬುದ್ಧ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೆ ಆಯುಸ್ಸು ಆರೋಗ್ಯ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಭಗವಾನ್ ಬುದ್ಧನಲ್ಲಿ ಇವತ್ತು ನಮ್ಮ ಹೆಮ್ಮೆಯ ನಾಯಕರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಹಿರಿಯ ನಾಯಕರು ಆದ ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ 75ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಇವತ್ತು ಇಲ್ಲಿ ನಮ್ಮ ರೋಗಿಗಳಿಗೆ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ. ಅವರಿಗೆ ಭಗವಂತ 106 ವರ್ಷಗಳ ಆಯುಷ್ಯನ್ನು ಕೊಟ್ಟು ಇನ್ನೂ ಹೆಚ್ಚು ಅಧಿಕಾರವನ್ನು ಕೊಡಲಿ ಅಂತ ಭಗವಂತನಲ್ಲಿ ಹಾರೈಸ್ತೀವಿ. ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ನಾಯಕರ ಮುಖಂಡರ ಪರವಾಗಿ ಅಪಾರವಾದ ಒಂದು ಬೆಳವಣಿಗೆಯನ್ನು ಹಾರೈಸ್ತೀವಿ, ಶುಭವನ್ನು ಹಾರೈಸ್ತೀವಿ. ಉತ್ತರೋತ್ತರವಾಗಿ ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅಂತ ನಾವೆಲ್ಲರೂ ಕೂಡ ಈ ಸಂದರ್ಭ ಹಾರೈಸ್ತೀವಿ. ನೋಡಿ, ನಾವು ಇತರರೊಂದಿಗೆ ಹೇಗೆ ವರ್ತಿಸ್ತೇವೋ ಇತರರು ನಮ್ಮೊಂದಿಗೆ ಹಾಗೇ ವರ್ತಿಸ್ತಾರ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಕ್ಕೆ ನಿನ್ನೆ ಅಂದ್ರೆ ಏಪ್ರಿಲ್ 20ರ ಭಾನುವಾರದಂದು RCB ವರ್ಸಸ್ PBKS ನಡುವಿನ ಪಂದ್ಯ ಮತ್ತೊಮ್ಮೆ ಸಾಕ್ಷಿ ಒದಗಿಸಿದೆ. PBKS ತಂಡವನ್ನ ಅವರು ತವರು ಮೈದಾನದಲ್ಲಿ ಮಣ್ಣು ಮುಕ್ಕಿಸಿದ RCB ಬೆಂಗಳೂರಿನ ಸೋಲಿಗೆ ಸೇಡಿ ತೀರಿಸಿಕೊಂಡಿತು. ಈ ಮಧ್ಯೆ RCBಯ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು PBKS ನಾಯಕ ಶ್ರೇಯಸ್ ಅವರಿಗೆ ನೀಡಿದ ಆನ್ಫೀಲ್ಡ್ ಪ್ರತ್ಯುತ್ತರ ಇಡೀ ದಿನದ ಹೈಲೈಟ್ಸ್ ಆಗಿತ್ತು. ಹೌದು, PBKS ತಂಡವನ್ನು ಮಣಿಸುವಲ್ಲಿ ಮಹತ್ವದ ಪಾತ್ರಧಾರ. ಇದರಿಂದ ಕೆರಳಿದ PBKS ನಾಯಕ ವಿರಾಟ್ ಕೊಹ್ಲಿ ಅವರ ವರ್ತನೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮೈದಾನದಲ್ಲೇ ಕೆಲ ಕಾಲ ಇಬ್ಬರು ಆಟಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿರಾಟ್ ಕೊಹ್ಲಿ ಅವರ ಸಂಭ್ರಮಾಚರಣೆಯ ಪರಿ ಶ್ರೇಯಸ್ ಅಯ್ಯರ್ಗೆ ಇಷ್ಟವಾಗಲಿಲ್ಲ. ಇದರಿಂದ ಬಳಿಕ ಪರಸ್ಪರ ಹಸ್ತಲಾಘವ ನೀಡುವಾಗ ಇಬ್ಬರು ಆಟಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಘಟನೆಯು ಕ್ರೀಡಾಂಗಣದಲ್ಲಿ ಕುತೂಹಲ ಮೂಡಿಸಿದ್ದು ಸುಳ್ಳಲ್ಲ. ವಿರಾಟ್ ಕೊಹ್ಲಿ ಪಂದ್ಯದ ಆರಂಭದಿಂದಲೂ ಕೊಂಚ ಅಗ್ರೆಸಿವ್ ಆಗಿಯೇ ಕಂಡು ಬಂದಿದ್ರು. PBKS ಬ್ಯಾಟಿಂಗ್ ಸಂದರ್ಭದಲ್ಲಿ ನೆಹಾಲ್ ಅವರನ್ನ ರನ್ ಔಟ್ ಮಾಡಿದ ವಿರಾಟ್ ಕೊಹ್ಲಿ ಆ ಸಂದರ್ಭದಲ್ಲೂ ತುಂಬಾ ಕಠಿಣವಾಗಿ ಸಂಭ್ರಮಾಚರಣೆ ಮಾಡಿದ್ರು. ಅದೇ ರೀತಿ ಬ್ಯಾಟಿಂಗ್ ಮಾಡುವಾಗ ಕೂಡ ವಿರಾಟ್ ಕೊಹ್ಲಿ ಅವರು ಹರ್ಪ್ರೀತ್ ಬಾರಾ ಅವರ ಕಾಲೆಳೆದಿದ್ದಾರೆ. ಮಾತುಗಳು ಕೇಳಿ ಬರ್ತಾ ಇವೆ. ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ 54 ಎಸೆತಗಳಲ್ಲಿ 73 ರನ್ ಗಳಿಸಿ ಅಜೇಯರಾಗಿ ಉಳಿದ್ರೆ RCB ತಂಡ PBKS ನೀಡಿದ್ದ 157 ರನ್ಗಳ ಸಾಧಾರಣ ಗುರಿಯನ್ನ 7 ವಿಕೆಟ್ ಕಳೆದುಕೊಂಡು ತಲುಪಿದೆ. ಏನೇ ಇರಲಿ, RCBಯ ನಿನ್ನೆಯ ಪಂದ್ಯದಲ್ಲಿ ಪ್ರಮುಖ ಗೆಲುವು ಸಾಧಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಮತ್ತೆ ಟಾಪ್ 4 ತಂಡಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ. 8 ಪಂದ್ಯಗಳಲ್ಲಿ 10 ಅಂಕಗಳನ್ನು ಗಳಿಸಿರುವ RCB ಹೊರಗಿನ ಮೈದಾನಗಳಲ್ಲಿ ಗೆಲುವನ್ನ ಮುಂದುವರೆಸಿದೆ. ಆದರೆ ತವರಿನ ಮೈದಾನದಲ್ಲಿ ತಂಡ ಇನ್ನೂ ಗೆಲುವು ಸಾಧಿಸಿಲ್ಲ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕಂದಗಲ್ ಗ್ರಾಮದ 134ನೇ ಡಾಕ್ಟರ್ BR ಅಂಬೇಡ್ಕರ್ ಬಾಬಾ ಜೀವನ್ ರಾಮ್ 117 ಜಯಂತಿ ಕಾರ್ಯಕ್ರಮವನ್ನು ಮಾಯಗೊಂಡ ಶಾಸಕರಾದ ಬಸಂತಪ್ಪ ಮತ್ತು ರವಿನಾರಾಯಣ್, ಪೊಲೀಸ್ ಸ್ವಾಮಿ ಲಿಂಗಪ್ಪ, ದಾವಣಗೆರೆ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರು ಕುಂದುವಾಡ ಮಂಜುನಾಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಕೋಳೇನೂರು ಅರುಣ್ ಕುಮಾರ್, ಚನ್ನಗಿರಿ ತಾಲೂಕು. ವಿದ್ಯಾಭ್ಯಾಸ ಮತ್ತು ಶಿಕ್ಷಣದ ಬಗ್ಗೆ 2 ಮಾತುಗಳನ್ನ ಹೇಳಿದಂತಹ PK ಬಸವರಾಜಪ್ಪ ಅವರು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಗೌರವ ಸಮರ್ಪಣೆ ಮಾಡಬೇಕು. ವೇದಿಕೆಯ ಕಡೆಯಿಂದ PK ಬಸವರಾಜಪ್ಪ ಅವರಿಗೆ ಗೌರವ ಸಮರ್ಪಣೆ.
ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಅವ್ರನ್ನ ಹೊರತುಂಬಿ. ವೇದಿಕೆಯ ಕಡೆಯಿಂದ ಕಿರುಕಾಣಿಕೆ ನೀಡುವುದರ ಮುಖಾಂತರ ಹಾಗೂ ಶಾಲನ್ನ ಹೊದಿಸುವ ಮುಖಾಂತರ ಟಿ ಕೆ ಬಸವರಾಜಪ್ಪ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಗೌರವ ಸಮರ್ಪಣೆ. ಶೋಷಿತರ ಉದ್ಧಾರಕ್ಕೆ ಶ್ರಮಿಸಿದ ವಿಶ್ವನಾಯಕ ಅಂಬೇಡ್ಕರ್ ಬಿ ಪ್ರಸನ್ನಕುಮಾರ್ ಸೋಮವಾರ ಪೇಟೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ವಿಚಾರ ಸಂಕಿರಣ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳು, ಕಾರ್ಮಿಕರು ಹಾಗೂ ಮಹಿಳೆಯರ ಉದ್ಧಾರಕ್ಕಾಗಿ ಶ್ರಮಿಸಿದ ವಿಶ್ವನಾಯಕ. ಆದರೆ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಲಾಗಿದೆ ಎಂದು ವಕೀಲರಾದ ಪ್ರಸನ್ನಕುಮಾರ್ ಬಿ ವಿಷಾದಿಸಿದರು. ನಗರದ ಸೋಮವಾರ ಪೇಟೆ ಅಂಬೇಡ್ಕರ್ ಬಡಾವಣೆಯಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರು ದೇಶದ ಎಲ್ಲ ನಾಗರಿಕರಿಗೂ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಖಾತ್ರಿಪಡಿಸುವ ರೀತಿಯಲ್ಲಿ ಸಂವಿಧಾನ ರೂಪಿಸಿದರು. ಅಲ್ಲದೆ 4 ಗೋಡೆಯೊಳಗೆ ಸೀಮಿತವಾಗಿದ್ದ ಮಹಿಳೆಯರು ಪುರುಷರಂತೆ ಸಮಾನವಾಗಿ ಎಲ್ಲ ರಂಗದಲ್ಲೂ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ವಿಶ್ವಸಂಸ್ಥೆಯಲ್ಲಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ವಿಶ್ವಜ್ಞಾನಿ ದಿನವನ್ನಾಗಿ ಆಚರಣೆ ಮಾಡುತ್ತಿದೆ. ಅಂತಹ ವಿಶ್ವವಿಜ್ಞಾನಿಯ ಪುಸ್ತಕಗಳ ಓದಬೇಕು, ಮೌಢ್ಯಗಳಿಂದ ದೂರವಿರಬೇಕು, ಬುದ್ಧನೆಡೆಗೆ ಸಾಗುವ ಮೂಲಕ ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಎಂದರು. ಬೋಧಿರತ್ನ ಬತ್ತೇಂಚಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರಾಮಸಮುದ್ರ ಪುಟ್ಟಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂಬೇಡ್ಕರ್ ವಿಚಾರವಾದಿ ಹಾರ ಮಹೇಶ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ವಿಚಾರ ಮಂಡಿಸಿದರು. ಭಾರತೀಯ ಬೌದ್ಧ ಮಹಾಸಭಾ ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ನಾಗಲಕ್ಷ್ಮಿ ಬಹುಮಾನ ವಿತರಿಸಿದರು. ವಾರ್ಡಿನ ಸದಸ್ಯೆ ನೀಲಮ್ಮ ಅಧ್ಯಕ್ಷ ವಹಿಸಿದರು. ಕಾರ್ಯಕ್ರಮದಲ್ಲಿ ಯಾಪುಟ್ಟ ರಾಚಯ್ಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು, ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು. ಹೊರದಿ ಹೊಮ್ಮನಂಜುಂಡ ನಾಯಕ, NKS TV4, ಚಾಮರಾಜನಗರ. ಬಾಬಾ ಸಾಹೇಬರ ಒಂದೊಂದು ಪುಸ್ತಕಗಳನ್ನ ಮನೇಲಿಡೋ ಮೂಲಕ ಆ ಬಾಬಾ ಸಾಹೇಬರ ಒಂದೊಂದು ವಿಚಾರನ ಒಂದೊಂದು ಕುಟುಂಬ ಡಿಸ್ಕಸ್ ಮಾಡೋದ್ರ ಮೂಲಕ ಮುಂದೊಂದು ದಿನ ಈ ಸೋಮವಾರಪೇಟೆ ಗ್ರಾಮ ಒಂದು ಯೂನಿವರ್ಸಿಟಿ ಆಗಿ ಬೆಳಿಬೇಕು. ಸೋಮವಾರಪೇಟೆ ಗ್ರಾಮ ಒಂದು ಯೂನಿವರ್ಸಿಟಿ ಆಗಿ ಬೆಳಿಬೇಕು. ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ತತ್ವಜ್ಞಾನಿಗಳಿದ್ದಾರೆ. ಗ್ರೀಸ್ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಹಲವಾರು ತತ್ವಜ್ಞಾನಿಗಳಿದ್ದಾರೆ. ಅದೇ ತರ ಬುದ್ಧಿವಂತ ಜೀವಿ ಅನ್ನಿಸ್ಕೊಳ್ಳೋರಿದ್ದಾರೆ. ಎಲ್ಲ ಇದ್ರೂ ಸಹ ಪ್ರಪಂಚ ಅಂದ್ರೆ ಗೊತ್ತಲ್ಲ, ಇಡೀ ಭೂಮಂಡಲದೊಳಗಡೆ ಎಷ್ಟು ಜನಸಂಖ್ಯೆ ಇದೆ ಅಷ್ಟರಲ್ಲೂ. ಆದ್ರೆ ವಿಶ್ವಸಂಸ್ಥೆಯವರು ಒಬ್ಬರೇ ಒಬ್ಬರನ್ನ ಮಾತ್ರ ನಾಲೆಡ್ಜ್ ನ ಸಿಂಬಲ್, ಜ್ಞಾನದ ಪ್ರತೀಕ ಅಂತಕ್ಕಂಥದ್ದನ್ನ ಗುರುತಿಸಿದ್ರು ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಇಡೀ ಪ್ರಪಂಚ ಬಾಬಾ ಸಾಹೇಬ್ರನ್ನ ಒಪ್ಕೊಂಡಿದೆ. ನಮ್ಮೂರಲ್ಲಿ ನಾವೇ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಬದುಕಿದ್ದು ಸತ್ತಕ್ಕೆ. ನಮ್ಮೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರು ವಲಯರಾಗಿರ್ಲಿ, ಮಾದಕರಾಗಿರ್ಲಿ, ಕೊರವರಾಗಿರ್ಲಿ, ಕೊಮ್ಮಾರರಾಗಿರ್ಲಿ, ನಾಯಕರಾಗಿರ್ಲಿ, ಗೊಲ್ಲರಾಗಿರ್ಲಿ, ಬೇಡರಾಗಿರ್ಲಿ, ಉಪ್ಪಾರರಾಗಿರ್ಲಿ, ಲಿಂಗಾಯತರಾಗಿರ್ಲಿ, ಬ್ರಾಹ್ಮಣರಾಗಿರ್ಲಿ, ಯಾರಾದ್ರೂ ಅಂಬೇಡ್ಕರ್ ಅಂದ ತಕ್ಷಣ ಅವರು SC ಬೀದ ಒಳಗೆ ವಲಯರು ಇಲ್ಲ ಮಾದಿಗರು ಅಂತ ಯಾವನಾರು ಗುರುತಿಸ್ಬಿಟ್ರೆ ಅಂತ ನೀಚ ಮನಸ್ಸ ಇನ್ನೊಬ್ಬ ಇಲ್ಲ. ಯಾಕಂದ್ರೆ ಯಾವತ್ತು ಒಂದು ಜಾತಿಗೆ ಬಾಬಾ ಸಾಹೇಬ್ ಏನು ಕೊಟ್ಟಿಲ್ಲ ರೀ. ಬರೀ ಭಾರತಕ್ಕಲ್ಲ, ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ನ ಬೇರೆ ಬೇರೆ ದೇಶಗಳು, ಇಂಗ್ಲಿಷ್ ಕಂಟ್ರೀಸ್ಗಳು ಕೂಡ ಕಾಪಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಂಟಿಸ್ಕೊಂಡು ಸಂವಿಧಾನ ಬರ್ಕೊಳ್ತಾ ಇದ್ದಾವೆ ಇವತ್ತು. ಅಂತಹ ಅದ್ಭುತವಾದ ಸಂವಿಧಾನದ ಒಳಗಡೆ ಹೆಣ್ಣು ಮಗಳಿಂದ ಹಿಡಿದು ಪ್ರತಿಯೊಂದು ಹುಟ್ಟಿನಿಂದ ಸಾವಿನವರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳಿಗೂ ಹೀಗೆ ಇರಬೇಕು ಅಂತಕ್ಕಂಥ ಇಂಜಿನಿಯರ್ ವ್ಯವಸ್ಥೆಯನ್ನ ಬರೆದು ಸೋಷಿಯಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಬಗ್ಗೆ
ನಾವು ಯಾವುದೇ ಒಂದು ಜಾತಿಗೆ ಅವರನ್ನ ಗುರುತಿಸಿದ್ರೆ ನನ್ನಂತ ಮುಟ್ಟಾಳ ದೊಡ್ಡ ಮುಟ್ಟಾಳ ಯಾರು ಇಲ್ಲ. ಹಾಗಾಗಿ ಯಾವುದೇ ಜಾತಿಯನ್ನಾಗಿರ್ಲಿ, ಬ್ರಾಹ್ಮಣನಾಗಿರ್ಲಿ, ಕ್ಷತ್ರಿಯನಾಗಿರ್ಲಿ, ವೈಶ್ಯನಾಗಿರ್ಲಿ, ವೀರಶೈವನಾಗಿರ್ಲಿ, ಅಥವಾ ನಾಯಕರಾಗಿರ್ಲಿ, ಗೊಲ್ಲರಾಗಿರ್ಲಿ, ನಾವೆಲ್ಲ ಅವ್ರ ಬೆನಿಫಿಷಿಯರೀಸ್ ಅಪ್ಪ. ಅವ್ರು ಹೇಳ್ದಂಗೆ ನಾವು ಬದುಕ್ತಾ ಇದೀವಿ. ನಾವು ನೋಡಿದ ಮಾತ್ರಕ್ಕೆ SC/ST ಅಂತಂದ್ರೆ ಇವ್ರು ಮಾತ್ರ ಸಂವಿಧಾನದೊಳಗಡೆ ಸ್ಕಾಲರ್ಶಿಪ್ ತಗೋತಾರೆ, ಇವ್ರು ಮಾತ್ರ ಮೀಸಲಾತಿ ತಗೋತಾರೆ ಅಂತಕ್ಕಂಥದ್ದು ಕೆಲವ್ರಿಗೆ ಮುಟ್ಟಾಳರಿಗೆ ಅದು ಒಂದು ಕಡೆ. ಆದ್ರೆ ಈ ಇವ್ರನ್ನೆಲ್ಲ ಗೆಲ್ಸಿ RC MP MLAಗಳು ಮಾಡಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಅಧಿಕಾರವನ್ನು ಹಂಚಿಕೆ ಮಾಡಿ ಹೇಗೆ ದೇಶವನ್ನು ಆಳಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನ ಒಂದು ಕಡೆ ಸಂವಿಧಾನದೊಳಗಡೆ ಕಲ್ಪಿಸಿದ್ರೆ, ಮತ್ತೊಂದು ಕಡೆ ಕಟ್ಟಕಡೆಯ ವ್ಯಕ್ತಿ ಈ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಮಾಜಿಕ ವ್ಯವಸ್ಥೆಯನ್ನ ಹೇಗೆ ಸಮಾನತೆಯಿಂದ ಬದುಕೋದನ್ನ ಕಲಿಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಉದಾಹರಣೆಗೆ ಸಂವಿಧಾನದ ಅನುಚ್ಛೇದ 12ರಿಂದ 35 ಏನ್ ಹೇಳ್ಬೋದು? ಅದನ್ನ ಏನ್ ಹೇಳ್ತೀವಿ? ಮನುಷ್ಯನಿಗೆ ದೇಹದಲ್ಲಿ ಏನ್ ಮುಖ್ಯ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಹೃದಯ. ಸಂವಿಧಾನದ ಒಳಗಡೆ ಇರ್ತಕ್ಕಂಥ ಹೃದಯ ಆರ್ಟಿಕಲ್ 12ರಿಂದ 35 ಬಹಳ ಅದ್ಭುತವಾಗಿ ನಮ್ಮ ಆರ್ ಮಹೇಶ್ವರನವರು ಮಾತಾಡುವಾಗ ಆರ್ಟಿಕಲ್ 17 ಬಗ್ಗೆ ಹೇಳಿದ್ರು, ಬಹಳ ಸವಿಸ್ತಾರವಾಗಿ. ಆರ್ಟಿಕಲ್ 17 ಈ ದೇಶದ ಅಸ್ಪೃಶ್ಯತೆಯನ್ನ ಅನುಭವಿಸ್ತಕ್ಕಂಥ ಜನಾಂಗ ಅವರನ್ನ ವಿಮುಕ್ತಗೊಳಿಸೋಕ್ಕೋಸ್ಕರ ಅಸ್ಪೃಶ್ಯತೆ ಅಂದ್ರೆ ಅನ್ಟಚಬಿಲಿಟಿನ ಡೆಮಾಲಿಷ್ ಮಾಡ್ಬೇಕು ಅಂತ ಹೇಳಿ ಆರ್ಟಿಕಲ್ 17 ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನೇ ಮೂಲಭೂತ ಹಕ್ಕು. ನನ್ನ ಈಚೆ ಕುಂಡಿಸ್ಬಿಟ್ಟು ಅವನ್ನ ಒಳಗೆ ಕುಂಡಿಸ್ಬಿಟ್ಟು ತಟ್ಟಲ್ಲಿ ಅವ್ರಿಗೆ ಊಟ ಕೊಡ್ತಾರೆ, ನನ್ನ ಈಚೆ ಕುಂಡಿಸ್ಬಿಟ್ಟು ಪ್ಲಾಸ್ಟಿಕ್ ಲೋಟದಲ್ಲಿ ಟೀ ಕೊಡ್ತಾರೆ. ಅವನಿಗೆ ಸ್ಟೀಲ್ ಲೋಟದಲ್ಲಿ ಟೀ ಕೊಡ್ತಾರೆ, ನಮ್ಗೆ ಪ್ಲಾಸ್ಟಿಕ್ ಲೋಟದಲ್ಲಿ ಟೀ ಕೊಡ್ತಾರೆ. ಅವನ್ನ ಒಳಗೆ ಕುಣಿಸ್ಕೊಂಡು ಊಟ ಕೊಡ್ತಾರೆ, ನನ್ನ ಕೆಳಗೆ ಕುಣಿಸ್ಕೊಂಡು ಊಟ ಕೊಡ್ತಾರೆ. ಬಹಳ ದೊಡ್ಡ ತಾರತಮ್ಯ. ಯಾವ ವ್ಯಕ್ತಿಯನ್ನ ಮುಟ್ಕೊಳಕ್ಕಾಗಲ್ವೋ, ಒಬ್ಬ ಮನುಷ್ಯನಾಗಿ ಹುಟ್ಟಿ ಇನ್ನೊಬ್ಬ ಮನುಷ್ಯನನ್ನ ಮುಟ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಈ ದೇಶದಲ್ಲಿದೆ. ಅಂತಹ ಅನ್ಟಚಬಿಲಿಟೀಸ್, ಅಂತಹ ಅಸ್ಪೃಶ್ಯತೆ. ಸ್ಪೃಶ್ಯ ಅಂದ್ರೆ ಮುಟ್ಟಿಸ್ಕೊಳ್ಬವನು, ಅಸ್ಪೃಶ್ಯ ಅಂದ್ರೆ ಮುಟ್ಟಿಸ್ಕೊಳ್ದವನು ಅಂತ ಅರ್ಥ. ಹಾಗಾಗಿ ಈ ಮುಟ್ಟಿಸ್ಕೊಳ್ಳೋರು ಮುಟ್ಟಿಸ್ಕೊಳ್ದೇ ಇರೋರ ನಡುವೆ ಇರ್ತಕ್ಕಂಥ ತಾರತಮ್ಯವನ್ನ ಮೊದಲು ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಆರ್ಟಿಕಲ್ 17 ಬಹಳ ಅಚ್ಚುಕಟ್ಟಾಗಿ ಬಾಬಾ ಸಾಹೇಬರು ನೋಡಿ. ಅವರು ಒಬ್ಬ ಸೋಷಿಯಲ್ ಇಂಜಿನಿಯರ್. ಭಾರಿ ಗಾಳಿ ಸಹಿತ ಮಳೆಗೆ ಬೆಳೆ ಹಾನಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಶುಕ್ರವಾರ ರಾತ್ರಿ ಭಾರಿ ಗಾಳಿ ಸಹಿತ ಲಘುವಾಗಿ ಮಳೆ ಸುರಿದಿದ್ದು ತಾಲೂಕಿನ ಹ್ಯಾಳ ಗ್ರಾಮದ ಶಾರದಮ್ಮ ಗಂಡ ತೋಟದ ಮನೆ ಶಿವರಪ್ಪ ಅವರ 159 ಸರ್ವೆ ನಂಬರ್ 4 ಎಕರೆ 9 ಸೆಂಟ್ಸ್ ಜಮೀನಿನ ಬಾಳೆ ತೋಟ ಮತ್ತು ತೋಟದ ಮನೆ ಶಿವಪ್ಪ ತಾಯಿ ಹುಲ್ಗೆಮ್ಮ ಅವರು 160 ಸರ್ವೆ ನಂಬರ್ 4 ಎಕರೆ 50 ಸೆಂಟ್ಸ್ ಜಮೀನಿನ ಪಪಾಯಿ ಮತ್ತು ಬಾಳೆ 2 ತೋಟಗಳ ಬೆಳೆಗಳು ಹಲವೆಡೆ ಅಂದಾಜು 15ರಿಂದ 20 ಲಕ್ಷ ರೂಪಾಯಿಗಳ ಮೊತ್ತದ ಬೆಳೆ ಉಂಟಾಗಿದೆ. ಗುಡುಗು ಮಿಂಚು ಸಹಿತ ಸಾಧಾರಣ ಮಳೆ ಸುರಿಯಿತು. ಗಾಳಿಯ ವೇಗ ಜಾಸ್ತಿಯಾಗಿತ್ತು. ಹೀಗಾಗಿ ಬಾಳೆ ಗಿಡಗಳು, ಪಪಾಯಿ ಗಿಡಗಳು, ಕಾಯಿ ಹಣ್ಣುಗಳು ಮುಖಾಂತರ ನಮ್ಮ 2 ತೋಟಗಳಲ್ಲಿ ಬೆಳೆಗಳು ನೆಲಸಮವಾಗಿವೆ ಎಂದು ಹೇಳಿದರು. ನಂತರ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅವರು ಹಾಗೂ ರೈತ ಸಂಘಟನೆ ಮುಖಂಡರುಗಳಾದ ಕೊಟ್ರೇಶಪ್ಪ ಅವರು ಮಾತನಾಡಿ, ಈ ತೋಟಗಳ ಬೆಳೆಗಳು ನಾಶವಾಗಿದ್ದರೂ ರೈತರ ಜಮೀನಿಗೆ ವಿಲೇಜ್ ಅಕೌಂಟೆಂಟ್ ಮಾತ್ರ ಆಗಮಿಸಿ ನಾಶವಾದ ಬೆಳೆ ಪರಿಶೀಲನೆ ಮಾಡಿದ್ದಾರೆ. ಆದರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಮಾತ್ರ ಇತ್ತ ಕಡೆ ಇಲ್ಲೇ ಬಂದೇ ಇಲ್ಲ. ಕೂಡಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ರೈತರು ಜಮೀನಿಗೆ ಆಗಮಿಸಿ ಬೆಳೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಬೆಳೆ ನಾಶವಾದ ಬೆಳೆ ಪರಿಹಾರಕ್ಕೆ ವರದಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರೈತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಕೆಲಸದಲ್ಲಿ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಬೇಕಾಗುತ್ತದೆ ಎಂದು ಮಾಧ್ಯಮ ಜೊತೆ ಮಾತನಾಡಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ನಾಗರಾಜು, ರೈತರಾದ ವೆಂಕಟೇಶ್ ನಾಯಕ್, ಮಠದ ಕೊಟ್ರೇಶಪ್ಪ, ರೈತ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, NKS TV 4 ನ್ಯೂಸ್, ವಿಜಯನಗರ. ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಪಪ್ಪಾಯಿ ತೋಟದ ಮನೆ ಶಿವಜ್ಜ ಸುಮಾರು 4.5 ಎಕರೆ ಈ ಮಳೆ ಗಾಳಿ ಬಂದು ಸುಮಾರು ಎಲ್ಲ ಎಷ್ಟು ಒಂದು 8-10 ಲಕ್ಷ ರೂಪಾಯಿ ಅಂದಾಜು ಮಾಡಿ ಕೊಡೋದು ತೀರೋದು ಈ ಪಪ್ಪಾಯಿದಂದ ಅಂಥದ್ದು ಇಷ್ಟು ಲಾಸ್ ಆಗೈತಿ. ಇನ್ನು ಅಲ್ಲಿ ಬಾಳಿಕಾಯಿ ಐತಿ, ಅದು ಬರೋಬ್ಬರಿ ಅದು ಲಾಸ್ ಆಗಿಬಿಡುತ್ತೆ.
ಕಾರಣ ನಿನ್ನೇನು ಮೊನ್ನೆ ವಿರೋಧ ಕಂಡ್ರು ಬಂದೇನೋ ಸಮೀಕ್ಷೆ ಮಾಡ್ಕೊಂಡು ಹೋಗ್ಯಾರ ನಿನ್ನೆ. ಆದರೂ ಸಮೀಕ್ಷೆ ಮಾಡ್ಕೊಂಡು ಹೋಗ್ಯಾರ ವಿರೋಧ ಕಂಡ್ರು ಅಂದರೆ ವಿರೋಧ ಕಂಡ್ರ ಮ್ಯಾಗ ಕೆಲಸ ಆಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕು. ಇದಕ್ಕೆ JDR ಬರ್ಬೋದು, ADR ಬರ್ಬೋದು. ಇಮ್ಲೇಟಾಗಿ ಬಂದು ಇದು ಎಷ್ಟು ಲಕ್ಷ ಲುಕ್ಷಣ ಆಗೈತೋ ನಮ್ಮ ರೈತರು ಶಿವಪ್ಪಂದು ಅದನ್ನು ಪರಿಶೀಲನೆ ಮಾಡಿ ಇಮ್ಲೇಟಾಗಿ ಇದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ತರಿಸಿ ಕೊಡಬೇಕು ಅಂತ ಹೇಳಿ ಇವತ್ತು ತಮ್ಮ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ನಾವು ಮಾತಾಡೋದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅಂತೇಳಿ ನಾವು ಮಾತಾಡೋದು. ಆದರೆ ಶಾಂಕುತಾಗಿ ಇವತ್ತು ನಮ್ಮ ರೈತರ ಗೋಳ ನೋಡಿದರೆ ನಮಗೆ ಭಾಳ ತಾಪಕತೆ. ಆ ಮನುಷ್ಯ ಇಷ್ಟೆಲ್ಲ ಲಾಸ್ ಆದರೂ ಆ ತಾಯಿ ನಿಂತ್ಕೊಂತ ಪಾಪರು ಹೆಣ್ಮಕ್ಳು ಮಕ್ಕಳು ಅದರೆ ಇದೆಲ್ಲ ಲಾಸ ನೋಡಿ ರಾಜ್ಯ ಉಣ್ಣೋದು ಕಷ್ಟ, ಮುಂಜಾನೆ ಬುದ್ಧಿ ಉಣ್ಣೋದು ಕಷ್ಟ. ಈ ಅಂತ ನೆನೆಸ್ಕೊಂಬಿಟ್ರೆ ಅವರು ಆಸೆ ಹಿಡಿಬೇಕು ಪಾಪ. ಅಂಥ ಪರಿಸ್ಥಿತಿ ಆಗ್ಯಾರ ಅವರು. ಸರ್ಕಾರ ಇಮ್ಮಿಡಿಯೇಟಾಗಿ ತೋಟಗಾರಿಕೆ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಅವರಿಗೆ ಪರಿಹಾರವನ್ನು ತರಿಸಿಕೊಡ್ಬೇಕಂತ ಹೇಳಿ ಅವರ ಗಮನಕ್ಕೆ ನಾವು ಮನವಿ ಮಾಡಿ ಕೇಳ್ತಾ ಇದ್ದೇವೆ. ಬರೀ ಹಂಗೆ ಮೀನಾಭ್ಯಾಸ ಮಾಡಿದಂಥ ಅಧಿಕಾರಿಗಳೆಲ್ಲ ಆಫೀಸಲ್ಲಿ ಕುಂತ್ರೆ ನಾವು ರೈತ ಸಂಘದವರು ರೈತರ ಕಟ್ಟಿಗೆಂದು ತಮ್ಮ ಅಧಿಕಾರಿಗಳೆಲ್ಲ ಆಫೀಸಿನ ಮುಂದೆ ಬಂದು ಧರಣಿ ಕುಂದಿರಬೇಕಾಗತ್ತೆ. ಆ ಧರಣಿಗೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಧಿಕಾರಿಗಳು ಅಂತ ಹೇಳಿ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.